ಇನ್ನು ಮಾರುತಿ ಅವ್ರ ಜೊತೆ ಪ್ರಾರಂಭ ಮಾಡ್ತೀನಿ ಸರ್. ಖ್ಯಾತನಾಮರಾಗೋದು ಸುಲಭ, ಆದರೆ ಆದ ನಂತರ ವಿವಾದ ಇಲ್ಲದೆ ಬದುಕೋದು ಕಷ್ಟ ಸರ್. ಇವರು ಖ್ಯಾತನಾಮರಾಗಿದ್ರು, ಅತ್ಯಂತ ದೊಡ್ಡ ಖ್ಯಾತ ನಟ ಆಗಿದ್ರು, ಆದರೆ ವಿವಾದಗಳಿಲ್ಲದೆ ಬದುಕೋದಿದೆಯಲ್ಲ ಅತಿ ದೊಡ್ಡ ಸಾಹಸ ಅದು. ಖಂಡಿತ ಸರ್. ಯಾಕೆಂದರೆ ಈಗ ರಾಜ್ಕುಮಾರ ಸಿನಿಮಾದಲ್ಲಿ ಅಪ್ಪೋರ ಒಂದು ಸಾಂಗಲ್ ಒಂದು ಲೈನ್ ಇದೆ, ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ. ಸೇಮ್ ಅದೇ ಥರ ಅಣ್ಣ ಅವರು ಎಲ್ಲ ಇತ್ತು, ಎಲ್ಲಾನು ನೋಡ್ಬಿಟ್ರು. ಅವರು ಯಶಸ್ಸನ್ನು ಉತ್ತಂಗಕ್ಕೆ ಏರ್ಬಿಟ್ರು, ಅಭಿಮಾನಿಗಳ ಸಾಗರನೇ ನೋಡ್ಬಿಟ್ರು. ಏನು ಎಲ್ಲ ಅವ್ರಿಗೆ ಏನು ಕೊರತೆ ಆಗಿತ್ತು? ಇಡೀ ಸಂಸಾರದಲ್ಲಿ ಉತ್ತಮ ಒಂದು ಗಂಡ ಅನ್ನಿಸ್ಕೊಂಡ್ರು, ಮಕ್ಳಿಗೆ ಒಳ್ಳೆ ತಂದೆ ಅನ್ನಿಸ್ಕೊಂಡ್ರು, ಸಮಾಜಕ್ಕೆ ಒಳ್ಳೆ ವ್ಯಕ್ತಿ ಅನ್ನಿಸ್ಕೊಂಡ್ರು, ಚಿತ್ರರಂಗಕ್ಕೆ ಒಂದು ಪಿಲ್ಲರ್ ಆಗ್ಬಿಟ್ರು. ಇಡೀ ಒಬ್ಬ ಪರಿಪೂರ್ಣ ಮನುಷ್ಯ ಏನೆಲ್ಲ ನೋಡಬೇಕು, ಒಳ್ಳೆತನದಲ್ಲಿ ಏನೆಲ್ಲ ನೋಡಬೇಕು, ಏನೆಲ್ಲ ಸಾಧಿಸ್ಬೇಕು, ಏನೆಲ್ಲ ಗಳಿಸ್ಬೇಕು, ಎಲ್ಲ ಗಳಿಸೂ ನಾನು ಏನೂ ಇಲ್ಲ ಅನ್ನೋದೊಂದು ಬದುಕೋದಿದೆಯಲ್ಲ, ಅದು ಅಣ್ಣವ್ರಿಗೆ ಮಾತ್ರ ಸಾಧ್ಯ. ಇನ್ಯಾರಿಗೂ ನಮ್ಮಂತ ನಾವು ಒಂದು ಅವರೇ 1% ಆದರೂ ನಾವು ಇರೋಕ್ಕೂ ಆಗಲ್ಲ, ಮುಂದೆ ಹುಟ್ಟೋದು ಇಲ್ಲ, ಅದು ನಾವು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ಅಣ್ಣವ್ರ ಹತ್ರ. ಯಾಕೆಂದರೆ ನಾವು ಅಣ್ಣವ್ರ ಹತ್ರ ಸುಮಾರು ಹೆಚ್ಚು ಕಡಿಮೆ 98 2006 ಸತತವಾಗಿ ಅವ್ರಿಗೆ ನಾನು ಸುಮ್ಮನೆ ಬೇಕು ಅಂತಲೇ ಊಟ ತೊಗೊಂಡೋಗ್ಬಿಡ್ತಾ ಇದ್ದೆ ಅವ್ರಿಗೆ. ಅವ್ರು ನೋಡಬೇಕು ಅಂತಲೇ ಊಟ ಅವ್ರು ಹೇಳಿಲ್ಲ ಅಂದ್ರೂ ಅವ್ರಿಗೆ ಗೊತ್ತಾಗ್ಬಿಡೋದು, ಅಣ್ಣ ನಿಮ್ಗೆ ನೋಡಬೇಕು ಅಂತಲೇ ಊಟದ ನೆವದಲ್ಲಿ ಬಂದಿದ್ದೀನಿ ಅಂತ ಎಲ್ಲ ಹೋಗ್ಬಿಟ್ಟು. ಅಂದರೆ ನಾವು ಏನೋ ಅಣ್ಣವ್ರು ನೋಡಬೇಕು ಅಂದರೆ. ಆಮೇಲೆ ಇವರು ರಾಜು ಅವ್ರ ಬಗ್ಗೆ ಒಂದು ಹೇಳ್ತಾ ಇದ್ದೆ, ನನಗೆ ಈ ಫೋಟೋ ಏನಿದೆ ಅಣ್ಣವ್ರ ಹತ್ರ ಊಟ ಬಡಿಸೋದಿರ್ಬೋದು, ಅವ್ರಿಗೆ ನಾನು ಊಟ ಬಡಿಸೋ ಫೋಟೋನೂ ಇದೆ. ಅವರು ಈಗ ಒಂದು 10 ಫೋಟೋ ಪಾಪ ಈ ಪುಣ್ಯಾತ್ಮನೆ ತೆಗೆದುಕೊಟ್ಟಿದ್ದು. ಆ ಕಾಲದಲ್ಲಿ ನಮ್ಗೆ ಏನಿಲ್ಲ, ಒಂದು ಕ್ಯಾಮ್ರಾ ಇಲ್ಲ, ಏನಿಲ್ಲ. ಅವಾಗೆಲ್ಲ ಪಾಪ ಇವ್ರ ಕೆಲಸನೇ ಅದು, ಅಭಿಮಾನಿಗಳು ಕರೆಸಿ ಅವ್ರ ಅಡ್ರೆಸ್ ಬರ್ಕೊಂಡು ಕಳಿಸ್ತಾ ಇದ್ರು. ರಾಜಣ್ಣಂಗೆ ಧನ್ಯವಾದ ತಿಳಿಸ್ತೀನಿ, ಯಾಕೆಂದರೆ ಇವ್ರು ಕೊಟ್ಟಿಲ್ಲ ಅಂದರೆ ನಾನು ಅಣ್ಣವ್ರ ಜೊತೆ ಆ ಫೋಟೋ ಇವತ್ತವ್ರಿಗೆ ಇರ್ತಿರ್ಲಿಲ್ಲ. ಆಮೇಲೆ ಅಣ್ಣವ್ರದ್ದು ನೀವು ಕೇಳಿದ್ರಿ ಎಲ್ಲ ಇದು ಇತ್ತು ಅಂತ, ನಿಜವಾಗ್ಲೂ ಸರ್ ಪರಿಪೂರ್ಣ ಮನುಷ್ಯ ಅವರು. ಎಲ್ಲ ಇತ್ತು ಅವ್ರು ಏನು, ಯಾಕೆಂದರೆ ಅವರು ಬದುಕಿದ ರೀತಿ, ಬಂದ ರೀತಿ, ಕಷ್ಟಪಟ್ಟು ಹೆಂಗೆ ಮೇಲಕ್ಕೆ ಬಂದರು ಕೊನೆವರೆಗೂ ಅದನ್ನು ಉಳಿಸ್ಕೊಂಡೋದ್ರು. ಅವರು ಸಾಮಾನ್ಯರಂತೆ ಸಾಮಾನ್ಯ ರೀತಿಲೇ ಬದುಕಿದ್ರು. ನಿಜವಾಗ್ಲೂ ಅವ್ರಿಗೆ ಒಂದು ನೀವು ನಂಬ್ತಿರೋ ಬಿಡ್ತಿರೋ, ನಾನು ಕೇಳ್ಮಟ್ಟಿಗೆ ರಾಜಣ್ಣ ಅವ್ರಿಗೆಲ್ಲ ಗೊತ್ತು, ಹಾಸಿಗೆ ಮೇಲೆ ಮಲಗ್ತಾ ಇರಲಿಲ್ಲ, ಹಾಸಿಗೆ ಅಂದ್ರೆ ಆಗ್ತಿರ್ಲಿಲ್ಲ, AC ಅಂದ್ರೆ ಆಗ್ತಾ ಇರಲಿಲ್ಲ. ಆಮೇಲೆ ಡೈನಿಂಗ್ ಟೇಬಲ್ ಕೂತ್ಕೊಂಡು ಊಟ ನಾವು ತಗೊಂಡೋದ್ರೆ ಅವ್ರಿಗೆ ಪರ್ಫೆಕ್ಟ್ ಫುಲ್ಲು ಚಕ್ಲಬಾಕ ಹಾಕೊಂಡು ಒಂದು ಚಾಪೆ ಮೇಲೆ ಕೂತ್ಕೊಂಡೇ ಊಟ ಮಾಡ್ಬೇಕು ಅವರು. ನೆಲದಲ್ಲಿ ಕೂತ್ಕೊಂಡು ಊಟ. ಆಮೇಲೆ ಕಾಲ ನಂತರ ಅವ್ರಿಗೆ ಸ್ವಲ್ಪ ಮಂಡಿ ನೋವು ಆಪರೇಷನ್ ಆದಮೇಲೆ ಡಾಕ್ಟ್ರು ಸಲಹೆಗೋಸ್ಕರ ಅವರು ಡೈನಿಂಗ್ ಟೇಬಲ್ ಯೂಸ್ ಮಾಡಿದ್ ಬಿಟ್ರೆ, ನಾವು ಊಟ ತಗೊಂಡೋದ್ರೆ ಕೆಳಗಡೆನೆ ಅವ್ರು ಕೂತ್ಕೊತಾ ಇದ್ದಿದ್ದು. ನಿಜವಾಗ್ಲೂ ಚಾಪೆ ಮೇಲೆ ಮಲಗ್ತಾ ಇದ್ದಿದ್ದು ಅವರು. ನಿಜವಾಗ್ಲು ಅವ್ರು ಯಾವುದೇ ಥರ ಆಡಂಬರನ ಅವರು ಇಷ್ಟಪಟ್ಟವರೇ ಅಲ್ಲ. ಅವರು ಯಾವ್ದನ್ನ ಅವ್ರ ಅಮ್ಮ ಅವರು ಒಂದು ಮಂಚ ಮಾಡಿಸ್ಕೊಟ್ಟಿದ್ರು ಇವ್ರಿಗೋಸ್ಕರ. ನಾವು ನೋಡಿದ್ದು ಆ ಮಂಚ ಹೆಂಗಿತ್ತು ಅಂದ್ರೆ ಒಂದಲ್ಲಿ ರಾಜರು ಆಗ್ತಾರಲ್ಲ ಆ ಥರ ಮಂಚ ಇತ್ತು ಅವ್ರದ್ದು. ಒಂದು ದಿವಸ ಮಲಗ್ಬಿಟ್ಟೆ ನೆಕ್ಸ್ಟ್ ಡೇ ಮಲಗಲೇ ಇಲ್ವಂತೆ ಆ ಮಂಚದಲ್ಲಿ ಅವರು. ಇಲ್ಲ ನನಗೆ ಇಲ್ಲಿ ನಿದ್ದೆ ಬರೋಲ್ಲ, ನನಗೆ ಚಾಪೆ ಹಾಸ್ಕೊಂಡು ಕೆಳಗಡೆ ಮಲಗಿದ್ರೆ ಒಂದು ದಿಂಬು ಸಾಕು, ನನಗೆ ಆರಾಮಾಗಿ ನಿದ್ದೆ ಆ ಥರ ಸಾದಾ ಸೀದಾ ಮನುಷ್ಯ ಅವರು. ಎಲ್ಲೋದ್ರು ಅದೇ ಥರನೇ ಸರ್. ರಾಜು ಅವರು ದೈನಂದಿನ ಈ ಚಟುವಟಿಕೆಗಳು ಹೆಂಗಿರ್ತಾ ಇತ್ತು? ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತಾ ಇದ್ವಿ ನೀವು? ಹತ್ತಿರದಿಂದ ಬೆಳಿಗ್ಗೆ 6 ಗಂಟೆಗೆ ಫಸ್ಟು ಎದ್ಬಿಡೋರು. ಫಸ್ಟು ಎದ್ದುಬಿಟ್ಟು ಏನು ಮಾಡೋರು, ಯೋಗ ಮಾಡ್ತಿದ್ರು. ಆ ಮನೆ ಐತ್ರಲ್ಲ, ಮನೆ ಸುತ್ತ ರೌಂಡ್ ಹೊಡಿಯೋರು, ವಾಕ್ ಅಲ್ಲೇ ಮನೇಲೇ ರೌಂಡ್ ಹೊಡಿಯೋರು. ಬೆಳಗ್ಗೆನೂ ರೌಂಡ್ ಹೊಡಿಯೋರು, ಸಾಯಂಕಾಲನೂ ರೌಂಡ್ ಹೊಡಿಯೋರು. ಅಲ್ಲೆಲ್ಲಿ ಪಾರ್ಕಿಗೆ ಹೋಗ್ತಾ ಇರಲಿಲ್ಲ. ವಾಕಿಗೆ ಒಂದು ಟ್ರ್ಯಾಕ್ ಮಾಡಿದ್ರಲ್ಲಿ ಅಲ್ಲ, ಪಾರ್ಕಿಗೆ ಸಾಯಂಕಾಲ ಹೋಗೋರು. ಸಾಯಂಕಾಲ ಈ ಮಂಕಿ ಟೋಪಿ ಹಾಕ್ಕೊಂಡು ಈಚೆಗಡೆ ಅವಾಗ ಈ ಹಾಕ್ಕೊಂಡು ಏನು ಗೊತ್ತಿದೆ ಜೀನ್ಸ್ ಇದನ್ನು ಈ ಥರ ಹಾಕ್ಕೊಂಡು ಹೋಗೋರು. ಅವಾಗ ನಮ್ಮ ಚೆನ್ನಾಗಿ ಜೊತೆಲಿ ಹೋಗ್ತಾಯಿದ್ರು, ನಾವು ಹಿಂದೆಗಡೆ ಹಿಂಗೆ ಹೋಗ್ತಾ ಇದ್ದ ಹಂಗೆ ನೋಡಿಕೊಂಡು ನಾವು ಹೋಗ್ತಾ ಇದ್ದೆ, ಅವ್ರು ಹೋಗ್ತಿದ್ರು, ಗೊತ್ತಾಗ್ತಿರಲಿಲ್ಲ ಯಾರಿಗೂ. ಹೋಗ್ತಿರಲಿಲ್ಲ. ನಮ್ಮ ರಜನಿಕಾಂತ್ ಅವರು ಬಂದು ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಸುಮಾರು ಒಂದು 15 ದಿವಸ ಇದ್ದರು ಅವಾಗ. ಆ ಕಾಲದಲ್ಲಿ ಅಣ್ಣವ್ರ ಹತ್ರ ಮಾತಾಡಿದ್ರು. ಅವ್ರಿಗೂ ಒಂದು ಏನು, ಆ ಕಾಲದಲ್ಲಿ ಬಂದಿರೋ ಟೈಮಲ್ಲಿ ಅಣ್ಣವರು ಅವರು ಟಾಟಾ ಇನ್ಸ್ಟಿಟ್ಯೂಟ್ ವಾಕ್ ಮಾಡ್ತಿದ್ರು. ಅವಾಗಲೂ ಅಷ್ಟೇ ಯಾರಿಗೂ ಗೊತ್ತಾಗ್ತಿರಲಿಲ್ಲ ಆ ಥರ ಮಾಡ್ತಿದ್ರು. ಅವ್ರು ಹೋಗೋ ಟೈಮಲ್ಲಿ ಯಾರಾದರೂ ನೋಡಿಬಿಡೋರು ಅವರು. ಅಣ್ಣವ್ರು ಚೆನ್ನಾಗಿದ್ದೀರಾ? ಮನೇನೇ ರೌಂಡ್ ರೋಡ್ ಅವ್ರಿಗೆ, ಮನೇನೇ ದೇವಸ್ಥಾನ ಸರ್. ಏನಂದ್ರೆ ಮನೇನೇ ದೇವಸ್ಥಾನ ಅವ್ರಿಗೆ. ಅಣ್ಣವ್ರಿಗೆ ಇಲ್ಲಿ ಬೃಂದಾವನ ಇತ್ತು, ಇಲ್ಲಿ ಈ ದೇವರಿತ್ತು, ಇಲ್ಲಿ ಇದಿತ್ತು, ಎಲ್ಲ ಅವ್ರ ಮನೆಯೇ ರೌಂಡ್ ಹೊಡ್ಕೊಂಡು ಅಲ್ಲೇ ಒಂದು ಅವ್ರಿಗೆ ಸೂರ್ಯ ನಮಸ್ಕಾರ ದರ್ಶನ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು. ಅಷ್ಟು ಒಂದು ಮನೆಯೇ ಅವ್ರಿಗೆ ದೇವರೇ ಇತ್ತು, ದೇವ್ರ ಸಮಾನನೇ ಮನೆಯವರು. ಇನ್ನು ಪ್ರತಿನಿತ್ಯ ಅಭಿಮಾನಿಗಳು ಒಂದಿಲ್ಲೊಂದು ಊರಿಂದ ಬರೋರು ದಿಸಕ್ಕೆ. ನಿಜವಾಗ್ಲೂ ಯಾವ ಊರಪ್ಪ ಅಂದರೆ ನನ್ನ ಚಳ್ಳಕೆರೆ, ನನ್ನ ದಾವಣಗೆರೆ, ಚಿತ್ರದುರ್ಗ, ಮೈಸೂರು, ಮಂಡ್ಯ, ಮದ್ದೂರು ಎಲ್ಲ ಹೇಳೋರು. ಅಣ್ಣವರು ಎಲ್ಲರೂ ಬಂದರು ಸಗೇನು, ಏನಪ್ಪ ಏನೇ ಬಾರಿ ಇಲ್ಲಿ ಏನೇ ಹೇಗಿದ್ದೀಯಾ, ಯಾವ ಊರೇ ಏನಿದ್ದು ಅಂತ ಕೇಳೋರು ಅವರು. ಆಮೇಲೆ ಅವ್ರು ಕೇಳಿದಾಗ, ಅಣ್ಣ ನಂದು ಮೈಸೂರಿಂದ ಬಂದಿದ್ದೀನಿ ಅಣ್ಣ.
ಓಹೋ ತುಂಬ ಚೆನ್ನಾಗಿದೆ, ಏನು ನನ್ನ ನೋಡಕ್ಕೆ ಬಂದ ನೀನು, ಬಾಯ್ಲಿ ಏನು ಮಜ್ಜಿಗೆ ಕುಡಿತೀಯ ರಾಜು, ಮಜ್ಜಿಗೆ ತಮ್ಮನ್ನು ಕೊಡಪ್ಪ, ಜ್ಯೂಸ್ ತಮ್ಮನ್ನು ಕೊಡಿ ಅನ್ನೋರು. ನಾವು ಮಜ್ಜಿಗೆ ಜ್ಯೂಸು, ನಮ್ಮ ಮಾದೇವ ಅಂತ ಇದ್ದ, ನಮ್ಮ ಮಾದೇವ, ನಮ್ಮ ಹನುಮಂತು, ನಮ್ಮ ಭೈರಾವತಿ ಗೋವಿಂದು ಇವರೆಲ್ಲ ತಂದು ಕೊಟ್ಬಿಡ್ತಾಯಿದ್ರು. ಕೊಟ್ಬಿಟ್ಟು ಆಮೇಲೆ ಅವನಿಗೆ ಸಂತೋಷವಾಗಿ ಫೋಟೋ ಇಳಿಸ್ಬಿಟ್ಟು ಮಾತಾಡಿಸಿ ಗೇಟ್ ಹತ್ರ ಕರ್ಕೊಂಬಂದು ಬಿಟ್ಟರೆ ಅವ್ರಿಗೆ ಸಂತೋಷ. ಪ್ರತಿಯೊಬ್ಬರಿಗೂ ಅಣ್ಣವರಲ್ಲಿ 3 ಭಾವನೆ ಇತ್ತು ಸರ್. ಕೀಳು ಮೇಲು ಅಂತ ಇಲ್ಲ, ಅವನು ಬಡವ ಸಾಹುಕಾರ ಅಂತ ಇಲ್ಲ, ಅವನು ಚಿಕ್ಕವನು ದೊಡ್ಡವನು ಅಂತ. ಚಿಕ್ಕಗೆ ಏನು ಚಿನ್ನು, ಏನು ಬಂಗಾರಿ, ಹೇಗಿದ್ದೀಮ್ಮ, ಆ ಥರ ಒಂದು ಮಗುಗೆ ಮಾತಾಡ್ತಾರೆ. ದೊಡ್ಡವ್ರಿಗೆ ಯಾರಿಗೂ ಇದುವರೆಗೂ ನಮ್ಮ ಮನೆ ಕೆಲಸ ಮಾಡೋನು, ಮಾಲಿ ಕೆಲಸ ಮಾಡೋನು, ಡ್ರೈವರ್ ಆಗಲಿ ಹೋಗೋ ಬರೋ ಅಂತ ಯಾರಿಗೂ ಕರಿತಿರಲಿಲ್ಲ ಅವರು. ಕರೆದವ್ರಲ್ಲ, ಯಾರ ಬಾಯಿನಲ್ಲಿ ಹೇಳಿಸ್ಬಿಡ್ಲಿ ಕರೆದವ್ರೆ ಅಂತ ಕರೀತಿರಲಿಲ್ಲ ಅವರು. ಎಲ್ಲರೂ ಏನಯ್ಯ ಚೆನ್ನಾಗಿದ್ದೀರೇನ್ರಿ, ಹೇಗಿದ್ದೀರಿ ಅಂತ ಮಾತಾಡೋದು. ಆ ಭಾವನೆ ನಿಜವಾಗೂ ಸರ್. ಇನ್ನು ಅವರಲ್ಲಿದ್ದ ಆ ಕಂಠ ಇತ್ತಲ್ಲ ಸರ್, ಅವರ ಗಾಯನದ ಶೈಲಿ ದಕ್ಷಿಣ ಭಾರತದ ಯಾವೊಂದು ಗಂಟ್ಲಲ್ಲೂ ಆ ಕಂಠ ಈವರೆಗೂ ನಾವು ನೋಡಲು ಸಾಧ್ಯ ಇಲ್ಲ. ಅವರಿಗೆ ಅವರೇ ಸಾಟಿ, ಅವರು ಅವ್ರಿಗೆ ಅವರೇ ಸಾಟಿ, ದೈವಶಕ್ತಿ ಅದು ಸರ್. ಸರಸ್ವತಿ ಏನು ಕವಿರತ್ನ ಕಾಳಿದಾಸದಲ್ಲಿ ಏನು ಅವರು ಸರಸ್ವತಿ ಹೊಲ್ದಿದ್ದಾರೆ, ಆ ಹೊಲ್ದಿರೋದು ನಿಜವಾಗೂ ಸರಸ್ವತಿನೇ ಹೊಲ್ದುಬಿಟ್ರಂದು ಅವ್ರಿಗೆ. ಏನು ಅದು ತಾಯಿ ನಮ್ಮವ್ವ ಆ ಓಮು ಏನು ಬರೆದ್ಬಿಟ್ಟು ಅದು ನಿಜವಾದ ರೀತಿ ದೇವರನ್ನೇ ಅಲ್ಲಿ ಬಂದು ಬರ್ದಂಗೆ ಆಯ್ತು.